ಇಸ್ರೇಲ್ ಇರಾನ್ ಯುದ್ಧ ಈಗ ಪಾಕಿಸ್ತಾನ ಕೂಡ ವ್ಯಾಪಿಸಿದೆ. ಇರಾನ್ ವಿರುದ್ಧ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಸಲು ಅಮೆರಿಕ ಮುಂದಾಗಿದೆ. ಅತ್ತ ಅಫ್ಘಾನ್ ಪ್ರತೀಕಾರದ ಯುದ್ಧವನ್ನ ಪ್ರಾರಂಭಿಸಿದೆ. ಸ್ಟೋರಿ ಇರಾನ್ ಮೇಲೆ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಕೆ. ಪಾಕ್ ಮೂಲಕ ಅಮೆರಿಕ ಇಸ್ರೇಲ್ ದಾಳಿಗೆ ಪ್ಲಾನ್. ಅಮೆರಿಕ ವಿರುದ್ಧ ಇರಾನ್ ಸಿಡಿದೆದ್ದಿದೆ. ತನ್ನ ನಾಯಕನ ಸಾವಿನ ಸಿಟ್ಟು ಇರಾನ್ಗೆ ರುಚಿಗೇಳುವಂತೆ ಮಾಡಿದೆ. ವಾಯುನೆಲೆ ಆಯಿಲ್ ರಿಫೈನರೀಸ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಇರಾನ್ನ ಹುಚ್ಚು ದಾಳಿಯಿಂದ ಕಂಗೆಟ್ಟಿರುವ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿ ದಾಳಿಗೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶ ಬಳಕೆ ಮಾಡೋದು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿನಂತೆ ಇರಾನ್ ವಿರುದ್ಧ ದಾಳಿಗೆ ಅಮೆರಿಕ ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಇರಾನ್ ಕಣ್ಣನ್ನ ಕೆಂಪಾಗಿಸಿದ್ದು, ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವಿಲ್ಲ, ಪಾಕ್ ಇದರ ಬೆಲೆ ತರಬೇಕಾಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಇರಾನ್ ವಾರ್ನಿಂಗ್, ಇತ್ತ ಅಫ್ಘಾನ್ ಪ್ರತೀಕಾರ. ನೂರ್ ಖಾನ್ ಏರ್ಬೇಸ್ ಮೇಲೆ ತಾಲಿಬಾನ್ ಅಟ್ಯಾಕ್. ಆಪರೇಷನ್ ಸಿಂಧೂರದ ಗಾಯಕ್ಕೆ ಮತ್ತೆ ಪೆಟ್ಟು. ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನ ಸದ್ಯ ಓಪನ್ ವಾರ್ನಲ್ಲಿದ್ದು ಪರಸ್ಪರ ವೈಮಾನಿಕ ದಾಳಿಗಳನ್ನ ನಡೆಸಿಕೊಳ್ಳುತ್ತಿದ್ದಾರೆ. ಹೀಗೆ ಪಾಕ್ ನಡೆಸಿದ ವೈಮಾನಿಕ ದಾಳಿಗೆ ಪ್ರತೀಕಾರವಾಗಿ ತಾಲಿಬಾನಿಗಳು ಅಟ್ಯಾಕ್ ಆರಂಭಿಸಿದೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಭಾರತ ಆಪರೇಷನ್ ಸಿಂಧೂರ ಸಮಯದಲ್ಲಿ ಧ್ವಂಸಗೊಂಡಿದ್ದ ನೂರ್ ಖಾನ್ ವಾಯುನೆಲೆ ಸೇರಿದಂತೆ ಹಲವು ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿ ನಡೆಸಿದೆ. ಇದರಿಂದ ಈಗಾಗಲೇ ಭಾಗಶಃ ಧ್ವಂಸಗೊಂಡಿದ್ದ ಈ ಸೇನಾ ನೆಲೆಗಳು ಸದ್ಯ ಮತ್ತಷ್ಟು ಹಾನಿಗೊಳಗಾಗಿದೆ. ಇತ್ತೀಚೆಗೆ ಪಾಕಿಸ್ತಾನವು ಕಾಬೂಲ್ ಮತ್ತು ಬಾಗ್ರಾಮ್ ವಿಮಾನ ನಿಲ್ದಾಣವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು. ಇದಕ್ಕೆ ಅಫ್ಘಾನ್ ನಡೆಸಿದ ಕೌಂಟರ್ ಅಟ್ಯಾಕ್ ಮಾಡಿದ್ದು ಮತ್ತೆ ನಮ್ಮ ತಂಟೆಗೆ ಬರಬೇಡಿ ಅಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಇರಾನ್ ಯುದ್ಧ ಈಗ ಪಾಕಿಸ್ತಾನ ಕೂಡ ವ್ಯಾಪಿಸಿದೆ. ಇರಾನ್ ವಿರುದ್ಧ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಸಲು ಅಮೆರಿಕ ಮುಂದಾಗಿದೆ. ಅತ್ತ ಅಫ್ಘಾನ್ ಪ್ರತೀಕಾರದ ಯುದ್ಧವನ್ನ ಪ್ರಾರಂಭಿಸಿದೆ. ಸ್ಟೋರಿ ಇರಾನ್ ಮೇಲೆ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಕೆ. ಪಾಕ್ ಮೂಲಕ ಅಮೆರಿಕ ಇಸ್ರೇಲ್ ದಾಳಿಗೆ ಪ್ಲಾನ್. ಅಮೆರಿಕ ವಿರುದ್ಧ ಇರಾನ್ ಸಿಡಿದೆದ್ದಿದೆ. ತನ್ನ ನಾಯಕನ ಸಾವಿನ ಸಿಟ್ಟು ಇರಾನ್ಗೆ ರುಚಿಗೇಳುವಂತೆ ಮಾಡಿದೆ. ವಾಯುನೆಲೆ ಆಯಿಲ್ ರಿಫೈನರೀಸ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಇರಾನ್ನ ಹುಚ್ಚು ದಾಳಿಯಿಂದ ಕಂಗೆಟ್ಟಿರುವ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿ ದಾಳಿಗೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶ ಬಳಕೆ ಮಾಡೋದು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿನಂತೆ ಇರಾನ್ ವಿರುದ್ಧ ದಾಳಿಗೆ ಅಮೆರಿಕ ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಇರಾನ್ ಕಣ್ಣನ್ನ ಕೆಂಪಾಗಿಸಿದ್ದು, ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವಿಲ್ಲ, ಪಾಕ್ ಇದರ ಬೆಲೆ ತರಬೇಕಾಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಇರಾನ್ ವಾರ್ನಿಂಗ್, ಇತ್ತ ಅಫ್ಘಾನ್ ಪ್ರತೀಕಾರ. ನೂರ್ ಖಾನ್ ಏರ್ಬೇಸ್ ಮೇಲೆ ತಾಲಿಬಾನ್ ಅಟ್ಯಾಕ್. ಆಪರೇಷನ್ ಸಿಂಧೂರದ ಗಾಯಕ್ಕೆ ಮತ್ತೆ ಪೆಟ್ಟು. ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನ ಸದ್ಯ ಓಪನ್ ವಾರ್ನಲ್ಲಿದ್ದು ಪರಸ್ಪರ ವೈಮಾನಿಕ ದಾಳಿಗಳನ್ನ ನಡೆಸಿಕೊಳ್ಳುತ್ತಿದ್ದಾರೆ. ಹೀಗೆ ಪಾಕ್ ನಡೆಸಿದ ವೈಮಾನಿಕ ದಾಳಿಗೆ ಪ್ರತೀಕಾರವಾಗಿ ತಾಲಿಬಾನಿಗಳು ಅಟ್ಯಾಕ್ ಆರಂಭಿಸಿದೆ.
ಪಾಕಿಸ್ತಾನದಲ್ಲಿ ಈಗಾಗಲೇ ಭಾರತ ಆಪರೇಷನ್ ಸಿಂಧೂರ ಸಮಯದಲ್ಲಿ ಧ್ವಂಸಗೊಂಡಿದ್ದ ನೂರ್ ಖಾನ್ ವಾಯುನೆಲೆ ಸೇರಿದಂತೆ ಹಲವು ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿ ನಡೆಸಿದೆ. ಇದರಿಂದ ಈಗಾಗಲೇ ಭಾಗಶಃ ಧ್ವಂಸಗೊಂಡಿದ್ದ ಈ ಸೇನಾ ನೆಲೆಗಳು ಸದ್ಯ ಮತ್ತಷ್ಟು ಹಾನಿಗೊಳಗಾಗಿದೆ. ಇತ್ತೀಚೆಗೆ ಪಾಕಿಸ್ತಾನವು ಕಾಬೂಲ್ ಮತ್ತು ಬಾಗ್ರಾಮ್ ವಿಮಾನ ನಿಲ್ದಾಣವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು. ಇದಕ್ಕೆ ಅಫ್ಘಾನ್ ನಡೆಸಿದ ಕೌಂಟರ್ ಅಟ್ಯಾಕ್ ಮಾಡಿದ್ದು ಮತ್ತೆ ನಮ್ಮ ತಂಟೆಗೆ ಬರಬೇಡಿ ಅಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಇರಾನ್ ಯುದ್ಧ ಈಗ ಪಾಕಿಸ್ತಾನ ಕೂಡ ವ್ಯಾಪಿಸಿದೆ. ಇರಾನ್ ವಿರುದ್ಧ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಸಲು ಅಮೆರಿಕ ಮುಂದಾಗಿದೆ. ಅತ್ತ ಅಫ್ಘಾನ್ ಪ್ರತೀಕಾರದ ಯುದ್ಧವನ್ನ ಪ್ರಾರಂಭಿಸಿದೆ. ಸ್ಟೋರಿ ನೋಡಿ. ಇರಾನ್ ಮೇಲೆ ದಾಳಿಗೆ ಪಾಕ್ ಏರ್ ಸ್ಪೇಸ್ ಬಳಕೆ. ಪಾಕ್ ಮೂಲಕ ಅಮೆರಿಕ ಇಸ್ರೇಲ್ ದಾಳಿಗೆ ಪ್ಲಾನ್. ಅಮೆರಿಕ ವಿರುದ್ಧ ಇರಾನ್ ಸಿಡಿದೆದ್ದಿದೆ. ತನ್ನ ನಾಯಕನ ಸಾವಿನ ಸಿಟ್ಟು ಇರಾನ್ಗೆ ರುಚಿಗೇಳುವಂತೆ ಮಾಡಿದೆ. ವಾಯುನೆಲೆ ಆಯಿಲ್ ರಿಫೈನರೀಸ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಇರಾನ್ನ ಹುಚ್ಚು ದಾಳಿಯಿಂದ ಕಂಗೆಟ್ಟಿರುವ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿ ದಾಳಿಗೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶ ಬಳಕೆ ಮಾಡೋದು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿನಂತೆ ಇರಾನ್ ವಿರುದ್ಧ ದಾಳಿಗೆ ಅಮೆರಿಕ ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಇದು ಇರಾನ್ ಕಣ್ಣನ್ನ ಕೆಂಪಾಗಿಸಿದ್ದು ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವಿಲ್ಲ, ಪಾಕ್ ಇದರ ಬೆಲೆ ತರಬೇಕಾಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಇರಾನ್ ವಾರ್ನಿಂಗ್, ಇತ್ತ ಅಫ್ಘಾನ್ ಪ್ರತೀಕಾರ. ನೂರ್ ಖಾನ್ ಏರ್ಬೇಸ್ ಮೇಲೆ ತಾಲಿಬಾನ್ ಅಟ್ಯಾಕ್. ಆಪರೇಷನ್ ಸಿಂಧೂರದ ಗಾಯಕ್ಕೆ ಮತ್ತೆ ಪೆಟ್ಟು. ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಸದ್ಯ ಓಪನ್ ವಾರ್ನಲ್ಲಿದ್ದು ಪರಸ್ಪರ ವೈಮಾನಿಕ ದಾಳಿಗಳನ್ನ ನಡೆಸಿಕೊಳ್ಳುತ್ತಿದ್ದಾರೆ. ಹೀಗೆ ಪಾಕ್ ನಡೆಸಿದ ವೈಮಾನಿಕ ದಾಳಿಗೆ ಪ್ರತೀಕಾರವಾಗಿ ತಾಲಿಬಾನಿಗಳು ಅಟ್ಯಾಕ್ ಆರಂಭಿಸಿದೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಭಾರತ ಆಪರೇಷನ್ ಸಿಂಧೂರ ಸಮಯದಲ್ಲಿ ಧ್ವಂಸಗೊಂಡಿದ್ದ ನೂರ್ ಖಾನ್ ವಾಯುನೆಲೆ ಸೇರಿದಂತೆ ಹಲವು ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿ ನಡೆಸಿದೆ. ಇದರಿಂದ ಈಗಾಗಲೇ ಭಾಗಶಃ ಧ್ವಂಸಗೊಂಡಿದ್ದ ಈ ಸೇನಾ ನೆಲೆಗಳು ಸದ್ಯ ಮತ್ತಷ್ಟು ಹಾನಿಗೊಳಗಾಗಿದೆ. ಇತ್ತೀಚೆಗೆ ಪಾಕಿಸ್ತಾನವು ಕಾಬೂಲ್ ಮತ್ತು ಬಾಗ್ರಾಮ್ ವಿಮಾನ ನಿಲ್ದಾಣವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು. ಇದಕ್ಕೆ ಅಫ್ಘಾನ್ ನಡೆಸಿದ ಕೌಂಟರ್ ಅಟ್ಯಾಕ್ ಮಾಡಿದ್ದು ಮತ್ತೆ ನಮ್ಮ ತಂಟೆಗೆ ಬರಬೇಡಿ ಅಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.